ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಸಂತ ಸೇವಾಲಾಲ್ ಮಹಾರಾಜ್ ಕಿ ಜೈ. ಸಂತ ಸೇವಾಲಾಲ್ ಮಹಾರಾಜ್ ಕಿ ಜೈ. ಏನಿವತ್ತು ನಮ್ಮ ಸ್ವಂತ ಶ್ರೀ ಸೇವಾಲಾಲ್ ಅವರ ಜಯಂತ್ಯೋತ್ಸವವನ್ನು ಏನು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಏನಿವತ್ತು ಅಂಬೇಡ್ಕರ್ ಪ್ರಚಾರ ಸಮಿತಿ ಕಾರ್ಮಿಕ ಘಟಕ ವಿಭಾಗದಿಂದ ಇವತ್ತೇನು ಸ್ವಂತ ಶ್ರೀ ಸೇವಾಲಾಲ್ ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ಏನಿವತ್ತು ವೈವಿಧ್ಯಮಯ ಭಾರತದ ಸಮುದಾಯದಲ್ಲಿ ಬುಡಕಟ್ಟು ಜನಾಂಗದ ನಂಬಾಣಿ ಆರಾಧ್ಯ ದೈವವಾಗಿ ನಿಂತಿರುವ ಗುರು ಸಂತ ಶ್ರೀ ಸೇವಾಲಾಲ್ ಮಹಾರಾಜರವರ ತಮ್ಮ ಸಮಾಜದ ಸಾಮಾಜಿಕ ಧಾರ್ಮಿಕ ಸಾಧಕರಾಗಿ ಮತ್ತು ಗೌರವ ಸಮಾಜದ ಸಮುದಾಯದಿಂದ ಆಧ್ಯಾತ್ಮಿಕ ಗುರು ಎಂದು ಗುರುತಿಸಿಕೊಳ್ಳುತ್ತಿರುತ್ತಾರೆ. ಇಡೀ ಬಂಜಾರ ಸಮುದಾಯ ಇಡೀ ಅವರ ಸಮುದಾಯದ ಗುರುಗಳೆಂದು ಒಪ್ಪಿ ಅವರ ನೆನಪಲ್ಲಿ ಮತ್ತು ಅವರ ಹೆಸರಿನಲ್ಲಿ ಸಂಘಟನೆ ಪ್ರಗತಿ ಕಾಣುತ್ತಾ ಈ ಧಾರ್ಮಿಕ ಗುರುಗಳು ಜಯಂತಿ ಪ್ರತಿ ಫೆಬ್ರವರಿ 15ರಂದು ಎಲ್ಲೆಡೆ ಆಚರಿಸಲಾಗುತ್ತದೆ. ಅದರ ಅಂಗವಾಗಿ ಪೂಜೆ, ಉತ್ಸವ, ಭಜನೆಗಳು, ಮಾಲಾಧಾರಣೆ ಇತ್ಯಾದಿ ಸಂಪ್ರದಾಯ ಮುಂದುವರಿಸಿ ಸಾಗುತ್ತಿದೆ. ಏನು ಸಂತ ಸೇವಾಲಾಲ್ ಮಹಾರಾಜ್ ಅವರು 1900 ಕ್ರಿಸ್ತಪೂರ್ವಕ 1739 ಫೆಬ್ರವರಿ 15ರಂದು ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆ ಹೊನ್ನಳ್ಳಿ ತಾಲೂಕು ಸೂರ್ಯಗೊಂಡ ಕೊಪ್ಪದಲ್ಲಿ ಭೀಮಾ ನಾಯಕ್ ಮತ್ತು ಧರ್ಮಿಣಿ ಬಾಯಿ ದಂಪತಿಗಳ ಮಗನಾಗಿ ಜನಿಸಿದ್ದು. ಮೂಲತಃ ಪಶು ಸಂಗೋಪನೆ ಜೊತೆಗೆ ಅವರು ಏನು ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಇವರು ಒಬ್ಬ ಯೋಗಿಯಾಗಿ ಜನೋಪದೇಶ ನೀಡುತ್ತಾ ಸಮಾಜವನ್ನು ತಿದ್ದುವ ಕಾರ್ಯ ಮಾಡುತ್ತಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಇಂದಿಗೂ ಈ 3 ರಾಜ್ಯಗಳಲ್ಲಿ ಸ್ವಂತ ದೇವಾಲಯಗಳು ಮತ್ತು ಅವರ ಪರಂಪರೆ ಕಂಡುಬರುತ್ತದೆ. ಸತ್ಯ, ಅಹಿಂಸೆ, ದಯೆ, ಕರುಣೆ ಪಾಲಿಸುವ ಮೂಲಕ ಧರ್ಮಾತೀತ ಎಂದು ಸಾರಿದರು. ಇದಲ್ಲದೆ ಮಾನವ ಜನ್ಮ ಪವಿತ್ರವಾದಿದ್ದು, ಇದನ್ನು ಹಾಳು ಮಾಡಬೇಡಿ, ವ್ಯಸನಗಳಿಂದ ದೂರವಿರಿ, ಅರಿಷಡ್ವು ವರ್ಗಗಳ ಸುಟ್ಟು ಹಾಕಿ ಪ್ರಾಮಾಣಿಕರಾಗಿ ಜೀವಿಸಿ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಿ ಎಂದು ಅವರು ಆ ದಿನಗಳಲ್ಲೇ ತಿಳಿಸಿದಂತ ಮಹಾಪುರುಷರು. ಈ ಮಹಾಪುರುಷರು ಏನ್ ಸೇವಾಲಾಲ್ ಮಹಾರಾಜರು ತಮ್ಮ ಬ್ರಹ್ಮಚಾರ, ಉಚ್ಚಾರಣೆ, ಧಾರ್ಮಿಕ ನಡವಳಿ ಮತ್ತು ಬೋಧನೆ ಮೂಲಕ ಸಮಾಜ ತಿದ್ದಿದ್ದ ಒಬ್ಬ ಭಾರತೀಯ ಧಾರ್ಮಿಕ ಸಂತರಾಗಿ ಇಂತಹ ಗುರುಗಳು ಒಂದು ಜಾತಿಗೆ ಅಥವಾ ಧರ್ಮಕ್ಕೆ ಮೀಸಲಾಗದೆ ಇಂತಹ ಸಮಾಜದ ಅವರನ್ನು ಈ ನೆಲೆಯ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ರಾಯಭಾರಿಗಳಾಗಿ ಸ್ವೀಕರಿಸಬೇಕಾಗುತ್ತಿದೆ. ಸರ್ವರಿಗೂ ಸದ್ಗುರು ಸಂತ ಶ್ರೀ ಸೇವಾಲಾಲ್ ಮಹಾರಾಜರವರ 286ನೇ ಜಯಂತಿಯ ಶುಭಾಶಯವನ್ನು ಕೋರುವ ಜೊತೆಗೆ ಏನು ಇಂತಹ ಮಹಾನಾಯಕರ ಜಯಂತಿಯನ್ನು ನಾವು ಇವತ್ತು ನೆನೆಸ್ಕೊಬೇಕಾಗುತ್ತೆ. ಪ್ರತಿಯೊಬ್ಬರು ಸೇವಾಲಾಲ್ ಮಹಾರಾಜ್ ಗುರುಗಳು ಅವತ್ತು ಆ ದಿನಗಳಲ್ಲಿ ಅನಿಷ್ಟ ಪದ್ಧತಿಗಳು ಹೋರಾಟ ಮಾಡಿದಂತ ಮಹಾಪುರುಷರು. ಇವತ್ತು ಇಂಥ ನಾಯಕರುಗಳನ್ನ ಒಂದು ಜಾತಿಗೆ ಸೀಮಿತ ಮಾಡದಲೆ ಇಡೀ ಜಾತ್ಯತೀತವಾಗಿ ಇಂಥ ನಾಯಕರುಗಳನ್ನ, ಇಂಥ ಜಯಂತಿಗಳನ್ನ ಜಾತ್ಯತೀತವಾಗಿ ಆಚರಣೆ ಮಾಡಬೇಕಾಗ್ತದೆ. ಪ್ರತಿಯೊಬ್ಬರು ಯುವಕರು, ಯುವತಿಯರು ಇವತ್ತೇನು ನಮ್ಮ ಎಲ್ಲ ಸಂಘ ಸಂಸ್ಥೆ ಎಲ್ಲ ಮುಖಂಡರುಗಳು ಇವರ ತತ್ವ ಆದರ್ಶಗಳನ್ನ ಅಳವಡಿಸ್ಕೊಳ್ಬೇಕಾಗುತ್ತೆ. ಈ ಮೂಲಕ ಇಂಥ ಜಯಂತಿಗಳನ್ನ ವಿಶೇಷವಾಗಿ ಏನು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ವಿಶೇಷವಾಗಿ ಇಂಥ ನಾಯಕರು ಜಯಂತಿನ ಆಚರಣೆ ಮಾಡಬೇಕಂತ ನಾನು ಈ ಮೂಲಕ ಒತ್ತಾಯಿಸ್ತಿದ್ದೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ.